ಎಲ್ರಿಗೂ ನಮಸ್ಕಾರ. ನಾನು ಮತ್ತು ಕಿಚಡಿ ಕೊಟ್ರೇಶ್ ಮೊನ್ನೆ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಸ್ವಾಮಿಯ ವಿರುದ್ಧ ಅನೇಕ ವಿಚಾರಗಳನ್ನು ನಾವು ಮಾತಾಡ್ತೀವಿ. ಟ್ರಸ್ಟ್ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಾವು ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದೀವಿ. ಇಲ್ಲಿ ವಿಚಾರ ಇಷ್ಟೇ, ಅವತ್ತು ನಾವೇನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ವಿ, ಈ ಸ್ವಾಮಿ ಪರಮ ನೀಚ, ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾನೆ, ಇವತ್ತು ಕೂಡ ಸಂಘಟನೆಗೆ ಸಹಕರಿಸದೇ ಇರುವಂತಹ ಈ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡಿದ್ದು ಸರಿ ಇದೆ. ತಕ್ಷಣ ಅವರು ಮಠದಿಂದ ಹೊರಗೆ ಹೋಗಬೇಕು. ಅವರು ಹೋಗದೇ ಇದ್ದರೆ ಯುವ ಘಟಕ ದರನೇ ಎಳೆದು ಹೊರಗಾಗ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ. ಆ ವಿಚಾರಕ್ಕೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ಸೊ ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ನಮ್ಮ ವಿಚಾರ ರಾಜ್ಯಾದ್ಯಂತ ಗೊತ್ತಾದ ಮೇಲೆ ಅನೇಕ ಜನ ನನಗೆ ಕರೆ ಮಾಡಿ, ಸೊ ನೀವು ಮಾತಾಡಿದ್ದು ಸರಿ ಇದೆ ಅಂತ ಕೆಲವರು ಹೇಳಿದರೆ, ಮತ್ತಿನ್ನು ಕೆಲವರು ಅದು ಸ್ವಾಮೀಜಿಯ ಕೆಲವು ಬೆಂಬಲಿಗರು, ನೀನು ಹೆಂಗೆ ಮಠಕ್ಕೆ ಬರ್ತೀಯಾ, ನಿನಗೆ ತಾಕತ್ತಿದೆಯಾ, ದಮ್ಮಿದೆಯಾ, ನಿನ್ನ ಅಪ್ಪನಿಗೆ ಹುಟ್ಟಿದೆಯಾ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸೊ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ. ಸೊ ಈ ಮಳೆ ಬಂದು ಹೋದ್ಮೇಲೆ ಮಳೆ ಹನಿಗಳು ಬರೋದು ಸಹಜ, ಹಾಗಾಗಿ ನಾನು ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನಿನ್ನೆ ರಾತ್ರಿವರೆಗೂ ಮತ್ತು ಇವತ್ತು ಬೆಳಗಿನವರೆಗೂ ಕೂಡ ಅನೇಕ ಜನ ಫೋನ್ ಮಾಡಿ ಈ ಬೆದರಿಸುವ ರೀತಿಯಲ್ಲಿ ನನಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ನನಗೆ ತಾಕತ್ತು ಮತ್ತು ದಮ್ಮು ಎರಡೂ ಇರೋದರಿಂದನೇ ಆ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಈ ಸ್ವಾಮಿಯ ಒಡನಾಟ ನನಗೆ ನಿನ್ನೆ ಮೊನ್ನೆಯದಲ್ಲ. ಕಳೆದ 16 ವರ್ಷಗಳ ಕಾಲ ಅವರನ್ನು ತುಂಬ ಹತ್ತಿರದಿಂದ ನೋಡಿ ಆತನ ವಿಚಾರಗಳನ್ನು ಗೊತ್ತಾದ ಮೇಲೆ ನಾನು ಈ ವಿಚಾರಗಳನ್ನು ಪತ್ರಿಕೆಗಳ ಮೂಲಕ ಪ್ರಸ್ತಾಪವನ್ನು ಮಾಡಿದ್ದೇನೆ. ಈಗ ತಾಕತ್ತು ಮತ್ತು ದಮ್ಮಿನ ಪ್ರಶ್ನೆ ಬಂದಾಗ ಎಲ್ಲರಿಗೂ ತಾಕತ್ತಿರುತ್ತೆ, ಅದು ನಿಮಗೆ ಮಾತ್ರ ಅಲ್ಲ, ನಮಗೂ ತಾಕತ್ತಿದೆ. ನಾವು ಏನು ಮಾಡಬೇಕು ಅದನ್ನು ನಾವು ಖಂಡಿತ ನಾವು ಮಾಡ್ತೀವಿ. ವಿಚಾರ ಅದಲ್ಲ, ಯಾವುದೇ ವ್ಯಕ್ತಿಯ ವಿಚಾರಗಳನ್ನು ಗೌರವಿಸುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನಿಮ್ಮ ವಿಚಾರಗಳನ್ನು ನಾವೇನೋ ನಿಮ್ಮ ರೀತಿಯಲ್ಲಿ ನಿಮ್ಮ ಭಾಷೆಯಲ್ಲಿ ನಾವೇನು ಟೀಕೆ ಮಾಡಿಲ್ಲ, ನಾವು ಖಂಡಿಸ್ತೇವೆ. ಸ್ವಾಮಿ ಸರಿ ಇಲ್ಲ, ಅವ್ರು ಹೊರಗೆ ಹೋಗ್ಬೇಕು ಅನ್ನುವಂಥದ್ದು ನಮ್ಮ 1 ಪಾಯಿಂಟ್ ಅಜೆಂಡಾ. ಲೆಕ್ಕ ಕೇಳೋದಾದರೆ ಖಂಡಿತ ನಾವು ಲೆಕ್ಕ ಕೇಳೋದಕ್ಕೆ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಿದ್ದೇವೆ. ಅದಕ್ಕೂ ಕೂಡ ಈಗಲೂ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವರು ಹೇಳ್ತಾರೆ, ನೀನು ಅಪ್ಪನ ಹುಟ್ಟಿದ್ರೆ ಮಠಕ್ಕೆ ಬಾ ಅಂತ. ಮಠ ಅದೇನು ಕೇವಲ ನಿಮ್ಮ ಸೊತ್ತಲ್ಲ, ಈ ಸಮಾಜದ ಪ್ರತಿಯೊಬ್ಬರ ಹಕ್ಕು ಮಠಕ್ಕೆ ಬರುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ಈ ಜಗತ್ತಿನಲ್ಲಿ 99% ಜನ ಅಪ್ಪನಿಗೆ ಹುಟ್ಟಿದ್ದಾರೆ. ಇನ್ನು 1% ಜನ ಬೇರೆಯವ್ರಿಗೆ ಹುಟ್ಟಿರ್ತಾರೆ, ಅದು ಗೊತ್ತಿಲ್ಲ ಯಾರು ಹುಟ್ಟಿದ್ದೀರ ಅಂತ. ಸೊ ಈ 99% ನಾನಿದ್ದೀನಿ, ಇನ್ನು 1% ನೀವು ಇದ್ದೀರೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡ್ಕೊಳ್ಳಿ. ಹಾಗಾಗಿ ಯಾರ ಬಗ್ಗೆ ಏನಾದರೂ ಟೀಕೆ ಮಾಡುವಾಗ, ಭಾಷೆ ಬಳಸುವಾಗ ತುಂಬ ಗಂಭೀರವಾಗಿ ವಿಚಾರ ಮಾಡಬೇಕಾಗುತ್ತೆ. ನಾನು ಈಗಲೂ ಕೂಡ ಹೇಳೋದಿಷ್ಟೇ, ನೀವು ಯಾರೋ ಇವತ್ತು ಸ್ವಾಮಿಯನ್ನು ರಕ್ಷಣೆ ಮಾಡ್ತಾ ಇದ್ದೀರಿ, ಅದು ಘಟಸರ್ಪ, ಅದು ಜಿಂಕೆ ಅಲ್ಲ. ಹಾಗಾಗಿ ಘಟಸರ್ಪವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಡಿ. ಆ ಥರ ನೀವು ಮಾಡಿದ್ದೇ ಆದರೆ ಅಖಂಡ ಪಂಚಮಸಾಲಿ ಸಮಾಜಕ್ಕೆ ನೀವು ಮಾಡುವಂಥ ಘನಘೋರ ಅನ್ಯಾಯ. ಸೊ ದಯಮಾಡಿ ತಿಳ್ಕೋಬೇಕು, ನೀವು ಇವತ್ತು ರಕ್ಷಣೆ ಮಾಡಲು ಹೊರಡ್ತಕ್ಕಂಥವ್ರು ಯಾರಿಗೂ ಕೂಡ ಆ ಸ್ವಾಮಿಯ ನಿಜ ರೂಪ ಗೊತ್ತಿಲ್ಲ. ಇನ್ನು 6 ತಿಂಗಳು ಬಿಟ್ಟರೆ ಅಕಸ್ಮಾತ್ ನೀವು ಅವ್ರ ಜೊತೆಗಿದ್ದರೆ, ಈಗೇನು ನಾವು 8 ವರ್ಷಕ್ಕಾದ ಈ ಕ್ರಮವನ್ನೇ ತಗೊಂಡಿದ್ದೀವಿ. ಇನ್ನು 8 ತಿಂಗಳಲ್ಲಿ ನೀವು ಇದಕ್ಕಿಂತ ಘೋರವಾಗಿ ಆ ಸ್ವಾಮಿಯನ್ನು ವಿರೋಧಿಸ್ತೀರಿ. ಆ ಸ್ವಾಮೀಜಿಗೆ ಯಾವುದೇ ನೈತಿಕತೆ ಇಲ್ಲ. ಹಾಗಾಗಿ ಈಗಲೂ ಕೂಡ ನಾನು ಹೇಳೋದಿಷ್ಟೇ, ಹಠ ಮಾಡಬೇಡಿ. ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋದಾದರೆ ಸ್ವಾಮೀಜಿಗಳೇ, ನೀವು ದಯಮಾಡಿ ಮಠದಿಂದ ಹೊರಗೆ ಹೋಗಬೇಕು. ಇಲ್ಲದೆ ಹೋದರೆ ನಾವು ಈ ರೀತಿ ಹೇಳಿದಂತೆ ಆ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.